ನಮಸ್ಕಾರ ಎಲ್ಲರಿಗೂ ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ. ಇನ್ನೇನು ಶ್ರೀರಾಮನವಮಿ ಹಬ್ಬ ಹತ್ತಿರ ಬರ್ತಾ ಇದೆ. ಹಾಗಾಗಿ ನಾನಿವತ್ತು ಶ್ರೀರಾಮನವಮಿಯ ವಿಶೇಷ ಶ್ರೇಷ್ಠವಾದ ಪ್ರಸಾದ ಪಾನಕದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅದು ಕೂಡ ಕರ್ಬೂಜ ಹಣ್ಣಿನ ಪಾನಕ. ದೇಹಕ್ಕೆ ತುಂಬ ತಂಪಾಗಿರುತ್ತೆ. ಈ ಬಿಸಿಲಿನ ಬೇಗೆಯಲ್ಲಿ ಈ ಕರ್ಬೂಜದ ಪಾನಕವನ್ನು ಮಾಡ್ಕೊಂಬಿಟ್ರೆ ಮನಸ್ಸಿಗೂ ಹಿತ ಅನಿಸುತ್ತೆ, ಹಾಗೆ ದೇವರ ನೈವೇದ್ಯಕ್ಕೂ ಕೂಡ ತುಂಬಾ ಶ್ರೇಷ್ಠ. ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಯನ್ನು ತೊಗೊಳ್ಬೇಕಾಗುತ್ತೆ. ಪಾತ್ರೆಗೆ ನಾವು 1 ಲೀಟರಷ್ಟು ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ನಾನು ಅಂದಾಜಲ್ಲಿ ತೋರಿಸಿರ್ತೀನಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕೂಡ ನಡೆಯುತ್ತೆ. 1 ಲೀಟರ್ನಷ್ಟು ನೀರು ಹಾಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕ ಹಾಗೆ ಬೆಲ್ಲ ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಕಪ್ ಹಾಕ್ಕೊಂಡಿದ್ದೀನಿ, ನೀವು ಬೇಕಿದ್ರೆ 1 ಕಪ್ ಕೂಡ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಸಿಹಿ ಕಮ್ಮಿನೇ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಿಮಗೆ ಸ್ವಲ್ಪ ಎಕ್ಸ್ಟ್ರಾ ಬೆಲ್ಲ ಬೇಕಂತಿದ್ರೆ ಹಾಕ್ಕೊಳ್ಳಿ. ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೆಲ್ಲ ಕರ್ಗೋವರೆಗೂ ನಾನು ಒಂದು ಕರ್ಬೂಜ ಹಣ್ಣನ್ನು ತಗೊಳ್ತೀನಿ, ಅಂದರೆ ಮಸ್ಕ್ ಮೆಲನ್ನ ತಗೊಳ್ತೀನಿ. ಅದನ್ನು ಕಟ್ ಮಾಡಿ ಅದ್ರ ಒಳಗಡೆ ಇರೋಲ್ಲ ಬೀಜ ಎಲ್ಲ ತೆಗೆದ್ಬಿಟ್ಟು ನಾವು ಪಲ್ಪ್ನ ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ನಾನು ಒಂದು ದೊಡ್ಡ ಹಣ್ಣನ್ನು ತೊಗೊಂಡಿದ್ದೀನಲ್ಲ, ಹಾಗಾಗಿ 3/4 ಭಾಗದಷ್ಟು ಹಣ್ಣನ್ನು ನಾನು ಕಟ್ ಮಾಡಿಬಿಟ್ಟು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತೀನಿ. ಇನ್ನು ಉಳಿದಿರೋ 1/4 ಭಾಗದಷ್ಟು ಹಣ್ಣನ್ನು ನಾನು ಸಣ್ಣದಾಗಿ ಕತ್ತರಿಸಿ ಪಾನಕದಲ್ಲಿ ಹಾಕ್ಕೊಳ್ತೀನಿ. ಈಗ ನಾನು 3/4 ಭಾಗದಷ್ಟು ಹಣ್ಣನ್ನು ನಾನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮತ್ತಿನ್ನೇನು ಸೇರಿಸೋದು ಬೇಡ, ಹಾಗೇ ಬ್ಲೆಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ. ಈಗ ಬೆಲ್ಲ ಕೂಡ ಕರಗಿದೆ. ಈ ಕರಗಿರೋ ಬೆಲ್ಲವನ್ನು ನಾವು ಯಾವಾಗಲೂ ಶೋಧಿಸ್ಕೊಂಡೇ ಪಾನಕ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಸಣ್ಣ ಪುಟ್ಟ ಕಲ್ಲು ಮಣ್ಣು ಎಲ್ಲ ಇರುತ್ತೆ, ಹಾಗಾಗಿ ನಾವು ಇದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ಶೋಧಿಸ್ಕೊಂಡಿರೋ ಪಾನಕಕ್ಕೆ ನಾನು ಕರ್ಬೂಜ ಹಣ್ಣಿನ ರಸವನ್ನು ಕೂಡ ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1/4 ಚಮಚದಷ್ಟು ಕಾಳು ಮೆಣಸಿನ ಪುಡಿ, 1/4 ಚಮಚದಷ್ಟು ಏಲಕ್ಕಿ ಪುಡಿ, 1/4 ಚಮಚದಷ್ಟು ಒಣಶುಂಠಿ ಪುಡಿ, ಹಾಗೆಯೇ ರುಚಿಗೆ ತಕ್ಕ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ. ಇದ್ರ ಜೊತೆಗೆ 2 ನಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. 1 ಲೀಟರ್ ನೀರಿಗೆ 2 ನಿಂಬೆ ರಸ ಬೇಕೇ ಬೇಕಾಗುತ್ತೆ. ನೀವು ಅರ್ಧ ಲೀಟರ್ ತೊಗೊಂಡಿದ್ರೆ 1 ನಿಂಬೆ ಹಣ್ಣು ಹಾಕ್ಕೊಳ್ಳಿ. ಈಗ ಇನ್ನು 1/4 ಭಾಗದಷ್ಟು ಕರ್ಬೂಜ ಹಣ್ಣನ್ನು ಉಳಿಸ್ಕೊಂಡಿದ್ನಲ್ಲ, ಅದನ್ನು ನೋಡಿ ಈ ರೀತಿಯಾಗಿ ಸಣ್ಣದಾಗಿ ಕತ್ತರಿಸಿ ಪಾನಕಕ್ಕೆ ಹಾಕ್ಕೊಳ್ಳೋಣ. ಆಗ ಪಾನಕ ಕುಡಿಯುವಾಗ ಹಣ್ಣು ಸಿಗುತ್ತಲ್ಲ, ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ಕೊನೆಯಲ್ಲಿ ನಾನು ತುಳಸಿ ಎಲೆಗಳನ್ನ ಹಾಕ್ಕೊಳ್ತೀನಿ. ಯಾಕಂದರೆ ಇದನ್ನು ನಾವು ದೇವರ ನೈವೇದ್ಯಕ್ಕೂ ಇಡ್ತೀವಲ್ಲ, ಹಾಗಾಗಿ ತುಳಸಿ ಎಲೆ ತುಂಬಾ ಶ್ರೇಷ್ಠ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಕರ್ಬೂಜ ಹಣ್ಣಿನ ತಂಪಾದ ಪಾನಕ ತಯಾರಾಗುತ್ತೆ. ಇದನ್ನು ನೀವು ದೇವರ ನೈವೇದ್ಯಕ್ಕೆ ಅಥವಾ ಪ್ರಸಾದದ ರೂಪವಾಗಿ ಮನೆಗೆ ಬಂದವ್ರಿಗೆ, ಅರಿಶಿನ ಕುಂಕುಮಕ್ಕೆ ಅಂತ ಬಂದವ್ರಿಗೆ, ಅಥವಾ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡಿಕೊಂಡು ದೇವಸ್ಥಾನದಲ್ಲಿ ಕೂಡ ನೀವು ಇದನ್ನು ಬಂದಿರೋಂಥ ಭಕ್ತರಿಗೆ ನೀವು ದಾನವಾಗಿ ಕೂಡ ಕೊಡ್ಬೋದು. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಈ ಸುಡೋ ಬಿಸಿಲಲ್ಲಿ, ಬಿಸಿಲಿನ ಬೇಗೆಗೆ ಈ ರುಚಿಯಾದ ತಂಪಾದ ಕರ್ಬೂಜ ಹಣ್ಣಿನ ಪಾನಕ ಕುಡಿತಾ ಇದ್ರೆ ದೇಹಕ್ಕೂ ತಂಪು, ಮನಸ್ಸಿಗೂ ಹಿತ ಅನಿಸುತ್ತೆ. ನಿಮಗೂ ನಾನು ಇವತ್ತು ತೋರಿಸಿರೋಂಥ ಈ ಕರ್ಬೂಜ ಹಣ್ಣಿನ ಪಾನಕದ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾ ರುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ. ನಾನು ಕೂಡ ಮುಂದಿನ ರೆಸಿಪಿಯಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು.